ಫಾರಿನ್ನಲ್ಲಿರುವಂಥ ಧೃತಿ ಅವರು ಕೂಡ ಹನುಮಂತನ ಆಟವನ್ನು ಮೆಚ್ಕೊಂಡಿದ್ದಾರೆ. ಏಕೆಂದರೆ ಹನುಮಂತ ಅಷ್ಟು ಚೆನ್ನಾಗಿ ಈಗ ಸದ್ಯಕ್ಕೆ ಆಟ ಆಡ್ತಿದ್ದಾನೆ. ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತ ಹನುಮಂತ ಬಂದಿದ್ದು ಒಳ್ಳೇದೇ ಆಯಿತು. TRP ಕೂಡ ಜಾಸ್ತಿ ಆಗಿದೆ, ಮತ್ತೆ ಮನೋರಂಜನೆಯೂ ಕೂಡ ಜಾಸ್ತಿ ಆಗಿದೆ. ಬೋರ್ ಆಗ್ಬಿಟ್ಟಿತ್ತು. ಆದರೆ ಹನುಮಂತ ಬಂದ್ಮೇಲೆ ಒಂದು ರೀತಿಯ ಉತ್ಸಾಹ ಕೂಡ ತಗೊಬಂದ. ಚೆನ್ನಾಗಿ ಆಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ, ಮತ್ತೆ ಭಾಗಿಯಾಗ್ತಾನೆ, ಕಾಮಿಡಿ ಕೂಡ ಮಾಡ್ತಾನೆ. ಬೆಸ್ಟ್ ಫ್ರೆಂಡ್ ಧನರಾಜ್ ಸಿಕ್ಕಿರುವಂಥದ್ದು ಬಹಳಷ್ಟು ಖುಷಿಯಾಗಿದ್ದಾನೆ ಹನುಮಂತ. ಎಲ್ಲರೊಟ್ಟಿಗೂ ಚೆನ್ನಾಗಿ ಭಾಗಿಯಾಗ್ತಾನೆ. ವೀಕೆಂಡ್ ಬಂತು ಅಂದರೆ ಸೂಪರ್ ಆಗಿ ಕಾಣಿಸ್ಕೊಂಡು, ಯಾಕಂದ್ರೆ ಸುದೀಪ್ ಸರ್ ಆ ರೀತಿಯ ಒಂದು ಕಾಸ್ಟ್ಯೂಮ್ ಅನ್ನ ಕೊಡಿಸಿದ್ದಾರೆ. ಇದಕ್ಕಿಂತ ಖುಷಿ ಇನ್ನೇನು ಬೇಕಲ್ವಾ. ಹನುಮಂತ ನಿಮಗೂ ಕೂಡ ಎಷ್ಟು ಜನ ಧೃತಿ ಅವರು ಕೂಡ ತಿಳಿಸಿದ್ದು ಈತ ಫೈನಲ್ಗೆ ಬರುವುದು ಗ್ಯಾರಂಟಿ ಅಂತ ಕೂಡ ತಿಳಿಸಿದ್ದಾರೆ. ಮೆಚ್ಚುಗೆ ಮಾತನ್ನ ಹೇಳಿದ್ದಾರೆ. ಧೃತಿ ಅವರು ಕೂಡ ಕೆಲವೊಂದಿಷ್ಟು ಪ್ರಮೋಸ್ಗಳನ್ನ ಸಹ ನೋಡ್ತಾರೆ. ಫ್ರೀದಂತ ಟೈಮಲ್ಲಿ ಎಲ್ಲರೂ ಕೂಡ ವೀಕ್ಷಣೆ ಮಾಡ್ತಾರೆ. ತುಂಬಾ ಚೆನ್ನಾಗಿ ಈ ಕಾರ್ಯಕ್ರಮ ಬರುತ್ತಿದ್ದು ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹನುಮಂತನಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ತುಂಬಾನೇ ಇದ್ದಾರೆ. ಎಲ್ಲರೂ ಕೂಡ ಇಷ್ಟಪಟ್ಟು ಇವನ ಒಂದು ಆಟವೂ ಕೂಡ ಗಮನ ಸೆಳೆಯುತ್ತಿದೆ. ಸೊ ಹೀಗಾಗಿ ಎಲ್ಲ ಕಡೆ ಮನೆ ಮಾತಾಗಿರುವಂತ ಹನುಮಂತ ಈ ಸತಿ ಗೆಲ್ಬೇಕು ಎಂಬುದು ಪ್ರತಿಯೊಬ್ಬರ ಅಭಿಪ್ರಾಯ. ನಿಮ್ಗೆ ಅನ್ಸುತ್ತೆ ಹನುಮಂತ ಗೆಲ್ಬೇಕಾ, ಗೆಲ್ತಾನ, ಫೈನಲ್ಗೆ ಹೋಗ್ತಾರ? ತಪ್ಪದೆ ಕಮೆಂಟ್ ಮಾಡಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ.